ಮುಂಡರಗಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವ. ಮುಂಡರಗಿ, ದಾವಣಗೆರೆ ಹಾಗೂ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆ ಮುಂಡರಗಿ ಪಟ್ಟಣದ ಬೃಂದಾವನ ಸರ್ಕಲ್ನಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಮೋಹನ್ ಲಿಂಬಿಕಾಯಿ ಮಾತನಾಡಿ, 2 ಕ್ಷೇತ್ರದ ಉಪಚುನಾವಣೆಯಲ್ಲಿ ವಿರೋಧ ಪಕ್ಷದವರು ಕಾಂಗ್ರೆಸ್ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನ ಮಾಡಿದರು. ಮತದಾರರು ಕಾಂಗ್ರೆಸ್ ಕೈ ಬಿಡಲಿಲ್ಲ. 2023ರ ಚುನಾವಣೆಯ ಗ್ಯಾರಂಟಿಗಳೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಕರ್ನಾಟಕದ ನಾಗರಿಕರಿಗೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಉತ್ತಮ ಭವಿಷ್ಯ ಇದೆ ಎಂದು ಹೇಳಿದರು. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಹಾಗೂ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಡಿಟಿ ಮೋರನಾಳ ಮಾತನಾಡಿ, ದಾವಣಗೆರೆ ಹಾಗೂ ಬಾಗಲಕೋಟೆ ಮತದಾರರಿಗೆ ಅಭಿನಂದಿಸುವೆ. 2 ಕ್ಷೇತ್ರದವರು ಅಭೂತಪೂರ್ವ ತೆಗೆದುಕೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ ಮೇಟಿ, ನಾಗರಾಜ್ ಹೊಂಬಾಳಗಟ್ಟಿ, ರಾಘವೇಂದ್ರ ಕುರಿಯವರ, ಡಿಎಂ ಕಾತರಗಿ, ರುದ್ರಗೌಡ ಪಾಟೀಲ್, ಮಂಜುನಾಥ್ ಕಟ್ಟಿಮನಿ, ರಾಜಾ ಭಕ್ಷಿ ಬೆಟಗೇರಿ, ರಾಜು ದಾವಣಗೆರೆ, ಅಡಿಬಪ್ಪ ಚಲವಾದಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇತರರು ಇದ್ದರು. ವರದಿ ಅರ್ಜುನ್ ಹೊಸಮನಿ, ಪ್ರಜಾಪವ ಟಿವಿ, ಮುಂಡರಗಿ. ಅಂಥದ್ರಲ್ಲಿ ಅವರು ಬಲವಾಗಿ ನಮ್ಮ ಸರ್ಕಾರದ ಮೇಲೆ ಅಪವಾದ ಮಾಡಿಕೊಂಡ್ರೆ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಮುಖಾಂತರ ಸರ್ಕಾರ ದಿವಾಳಿ ಆಗುತ್ತಾ ಅನ್ನೋದೊಂದು ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡೋಕ್ಕೆ ಬಹಳ ಪ್ರಯತ್ನ ಮಾಡಿದೆ. ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಕೊಡೋದ್ರಿಂದ ಸರ್ಕಾರ ದಿವಾಳಿ ಆಗುತ್ತೆ ಅಂತಂದು ಇಲ್ಲಿ ಪ್ರಚಾರ ಮಾಡ್ತಾರೆ. ಆದರೆ ಭಾರತದಾದ್ಯಂತ ಏನು ಚುನಾವಣೆ ನಡೀತಾವಲ್ಲ, ಅಲ್ಲಿ ನಮಗಿಂತ ಹೆಚ್ಚಿನ ಗ್ಯಾರಂಟಿ ಯೋಜನೆಗಳನ್ನು ಅಳವಡಿಕೆ ಮಾಡಿ ಅಧಿಕಾರ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದು ಏನಾಗುತ್ತೆ ಅಂದ್ರೆ ಈ ಪಾತ್ರದಲ್ಲಿ ಏನು ಸಿನಿಮಾದ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಆ ಒಂದು ವ್ಯವಸ್ಥೆಯ ಲೆಕ್ಕಕ್ಕೆ ಆಗುತ್ತೆ. ಈಗ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಯಾಗಿ ಅತ್ಯದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಸುಮಾರು ಪ್ರತಿ ವರ್ಷ 55,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡುವ ಮುಖಾಂತರ ಅದರ ಜೊತೆಗೆ ಕರ್ನಾಟಕ ಇಡೀ ನಮ್ಮ ಭಾರತದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ತಲಾದಾಯದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಇವರು ಸಿದ್ದರಾಮಯ್ಯ ಸಾಹೇಬರು, ಎಚ್.ಕೆ. ಪಾಟೀಲ್ ಸಾಹೇಬರು, ಜಿ.ಎಸ್. ಪಾಟೀಲ್ ಸಾಹೇಬರು ಅಂತ ಈ ಸಂದರ್ಭದಲ್ಲಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಈಗ ಬಂದ ವೇಳೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನಮ್ಮ ಲಿಂಬಿಕಾಯಿ ಸಾಹೇಬರು ಭಾಳ ವಿಸ್ತೃತವಾಗಿ ಮಾತಾಡಿದರು. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರತಕ್ಕಂಥ ದಿನಮಾನದಲ್ಲಿ 2022ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ನಿಶ್ಚಯವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ, ಅದೇ ರೀತಿ 2029ರಲ್ಲಿ ಕೇಂದ್ರದಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ. ಆ ನಿಟ್ಟಿನಲ್ಲಿ ಜನರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಐತೆ ಅಂತ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತು. ಅಂದರೆ ಕರ್ನಾಟಕದ ನಾಗರಿಕರಿಗೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಉತ್ತಮವಾದ ಭವಿಷ್ಯ ಇದೆ. ಮಕ್ಕಳಿಗೂ ಸಹಿತವಾಗಿ ಉತ್ತಮವಾದಂಥ ಭವಿಷ್ಯವನ್ನು ಕಲ್ಪಿಸಿಕೊಡುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಇನ್ನೊಂದು ಮಾತನ್ನು ಹೇಳಲೇಬೇಕಾಗತ್ತೆ. ಕಳೆದ 15 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಒಬ್ಬ ಪ್ಯೂನ್ನಿಂದ ಹಿಡ್ಕೊಂಡು ಒಬ್ಬ ಅಧಿಕಾರಿಯನ್ನು ಕೂಡ ನೇಮಕ ಮಾಡಿಲ್ಲ. ಕರ್ನಾಟಕದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಅದಾವೆ. ಯುವಕರು ಹೋರಾಟವನ್ನು ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕ್ಯಾಬಿನೆಟ್ನ ಎಲ್ಲ ಸದಸ್ಯರು ಚರ್ಚೆ ಮಾಡಿ ಯುವಕರಿಗೆ ಕಾಯಕಲ್ಪವನ್ನು ಒದಗಿಸಿಕೊಡಬೇಕು ಅಂತ 53,000 ಖಾಲಿ ಹುದ್ದೆಗಳನ್ನು ತುಂಬಬೇಕು ಅಂತ ನಿರ್ಧಾರ ತೆಗೆದುಕೊಂಡು ಆ ಒಟ್ಟು ಕ್ರಿಯೆಯನ್ನು 6 ತಿಂಗಳಲ್ಲಿ ಮುಗಿಸ್ತಾ ಇದ್ದಾರೆ. ಅಂದರೆ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಜನಪರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಜನರೊಂದಿಗೆ ಇರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಕಾಂಗ್ರೆಸ್ಸದ ಇದೇನು ಉದ್ದೇಶ ಇದೆಯಲ್ಲ, ಆ ಉದ್ದೇಶವನ್ನು ಎಲ್ಲ ಮತದಾರರು ಅರ್ಥ ಮಾಡಿಕೊಂಡು, ಈಗ ಬಾಗಲಕೋಟೆ ಇರ್ಬೋದು, ಈಗ ದಾವಣಗೆರೆ ಇರ್ಬೋದು, ಅಲ್ಲಿ ಮತದಾರರೆಲ್ಲ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಿದ್ದಾರೆ. ಎಲ್ಲ ಮತದಾರರಿಗೆ ಮುಂಡರಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಯನ್ನು, ಗೌರವವನ್ನು ಸಲ್ಲಿಸ್ತಾ ಇದೆ. ಯಾಕೆ ಅಂತಂದರೆ ಮತದಾರರು